ಇನ್ನೊಂದು ಕಡೆ ಕೋಲಾರ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ಗೆ ಕಗ್ಗಂಟಾಗ್ತಾ ಇದೆಯಾ? ಹಾಗಾದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸವಾಲಾಗ್ತಾ ಇರೋದು ಈಗ ಗುಂಪುಗಾರಿಕೆಯ ರಾಜಕೀಯ. ಗುಂಪುಗಾರಿಕೆ ಆರಂಭ ಆಗಿದೆ ಕೋಲಾರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ. ಎರಡೂ ಬಣದಿಂದಲೂ ಕೂಡ ಎರಡು ಹೆಸರುಗಳು ಸೂಚನೆ ಆಗಿದೆ. ಎರಡು ಬಣ್ಣದಿಂದಲೂ ಕೂಡ ಎರಡು ಹೆಸರುಗಳನ್ನ ಸೂಚಿಸಲಾಗಿದೆ. ಹಾಗಾಗಿ ಇಲ್ಲಿ ಕನ್ಫ್ಯೂಷನ್. ಈಗ ದಲಿತ ಮುಖಂಡನಿಗೆ ರಮೇಶ್ ಕುಮಾರ್ ಬಣ ಮಣೆ ಹಾಕಿದ್ರೆ, ದಲಿತ ಮುಖಂಡ ಸಿಎಂ ಮುನಿಯಪ್ಪ ಅವರ ಹೆಸರನ್ನ ಸೂಚಿಸಿದ್ರೆ, ಈತ KH ಮುನಿಯಪ್ಪ ಬಣದಿಂದ ಮುನಿಯಪ್ಪ ಹೆಸರು ಜೊತೆಗೆ ಅವರ ಅಳಿಯ ಚಿಕ್ಕಪೆದ್ದಣ್ಣ ಮಗ ನರಸಿಂಹರಾಜು ಹೆಸರು ಸೂಚಿಸಲಾಗಿದೆ. ಅಂದ್ರೆ ಯಾವುದೇ ಹೆಸರು ಅಂತಿಮಗೊಳಿಸಿದ್ರೂ ಕೂಡ ಅಲ್ಲಿ ಬಣ ಬಡಿದಾಟಕ್ಕೆ ಒಂದಷ್ಟು ಮತಗಳು ಹೋಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಆತಂಕ ಇಲ್ಲಿ. ಹಾಗಾಗಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಈಗ ಕಗ್ಗಂಟಾಗಿದೆ, ಕಗ್ಗಂಟಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಈಗ ಕಗ್ಗಂಟಾಗ್ತಾ ಇರೋದು ಯಾಕಂದ್ರೆ ಒಂದು ಕಡೆ ದಲಿತ ಮುಖಂಡ ಸಿಎಂ ಮುನಿಯಪ್ಪ ಹೆಸರು ಸೂಚಿಸಲಾಗಿದೆ. ದಲಿತ ಮುಖಂಡನಿಗೆ ರಮೇಶ್ ಕುಮಾರ್ ಬಣ ಮಣೆ ಹಾಕಿದ್ರೆ, ಇನ್ನೊಂದು ಕಡೆ KH ಮುನಿಯಪ್ಪ ಅವರ ಬಣದಿಂದ ಮುನಿಯಪ್ಪ ಹೆಸರು ಜೊತೆಗೆ ಅವರ ಅಳಿಯನ ಹೆಸರು ಚಿಕ್ಕಪೆದ್ದಣ್ಣ ಮತ್ತೆ ಮಗ ನರಸಿಂಹರಾಜು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ KH ಮುನಿಯಪ್ಪ ಅವರ ಬಣಕ್ಕೆ ಮಣೆ ಹಾಕಿದ್ರೆ ಇಲ್ಲಿ ರಮೇಶ್ ಕುಮಾರ್ ಬಣದ ಮುನಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಆತಂಕ ಕಾಂಗ್ರೆಸ್ಗಿದೆ. ಚಾಲೆಂಜ್ ಇದೆ, ಇಲ್ಲಿ ಸವಾಲಿದೆ. ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ ಅವರು ಸೂಚಿಸಿರುವಂತಹ ವ್ಯಕ್ತಿಗೆ ಮಣೆ ಹಾಕಿದ್ರೆ ಇತ್ತ KH ಮುನಿಯಪ್ಪ ಅವರ ಬಣ ಮುನಿಸ್ಕೊಳ್ಬಹುದು ಅಂತ. ಇವರಿಬ್ಬರ ಮುನಿಸಿನಿಂದ ಬೇರೆಯವರಿಗೆ ಲಾಭ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಸವಾಲು ಈಗ ಇಲ್ಲಿ. ಮೊನ್ನೆ ಅಷ್ಟೇ ಅದಕ್ಕೆ ಮುನಿಯಪ್ಪ ಅವರ ನಿವಾಸದಲ್ಲಿ ದಲಿತ ಮುಖಂಡರು ಸೇರಿ ಸಭೆ ನಡೆಸಿದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರು, ಮಾದೇವ್ ಪ್ರಸಾದ್ ಅವರು ಇದ್ರು. ಇವರೆಲ್ಲರೂ ಕೂಡ ಒಂದು ಚರ್ಚೆ ಕೂಡ ಮಾಡಿದ್ದಾರೆ. ಅಂದ್ರೆ ನಮಗೆ ಅಧಿಕಾರವನ್ನ ಕೊಡಬೇಕು, ದಲಿತ ಮುಖಂಡರನ್ನೇ ಇಲ್ಲಿ ನಾವು ನಿಲ್ಲಿಸಬೇಕು, ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡುವಂತಹ ಒಂದು ಜವಾಬ್ದಾರಿ ನಮಗಳಿಗೆ ನೀಡಬೇಕು ಮುಖಂಡರಿಗೆ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಆಗಿರೋದು. ಸೊ ಹಾಗಾಗಿ ಒಂದ್ ಕಡೆ ರಮೇಶ್ ಕುಮಾರ್ ಬಣ, ಇನ್ನೊಂದು ಕಡೆ KH ಮುನಿಯಪ್ಪ ಅವರ ಬಣ. ಸೊ ಬಣ ಬಡಿದಾಟಕ್ಕೆ ಏನಾದ್ರೂ ಕಾರಣ ಆಗ್ಬಿಡುತ್ತಾ ಅಂತ ಹೇಳಿ ಕಾಂಗ್ರೆಸ್ಸಿಗೆ ದೊಡ್ಡ ಸವಾಲಾಗಿದೆ ನಿಜವಾಗ್ಲೂ.